ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಸಾ ವ್ಲಾಗರ್ಸ್. ನಾನಿವತ್ತು ಭಾನುವಾರದ ಮಾರ್ನಿಂಗ್ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ ಎಲ್ರಿಗೂ. ನನ್ನ ಡೇನೂ ಕೂಡ ಇವತ್ತು ಸ್ವಲ್ಪ ಲೇಟಾಗೇ ಸ್ಟಾರ್ಟ್ ಆಯಿತು. ಇನ್ನು ಬೆಳಗ್ಗೆ ಎದ್ಬಿಟ್ಟು ನಮ್ಮ ಮಾವಂಗೆ ಕಾಫಿ ಮಾಡಿಕೊಟ್ಟು ನಾನು ಹೊರಗಡೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 6:30, 7 ಆಗಿತ್ತು. ಇನ್ನು ಹೊರಗಡೆ ಬಂದು ಮಾಮೂಲಿಯಾಗಿ ನಾವು ಹೆಣ್ಮಕ್ಳು ರಂಗೋಲಿ ಹಾಕ್ತೀವಲ್ಲ ಅಂಗಳಕ್ಕೆ, ಅದೇ ರೀತಿಯೇ ನಾನು ಕೂಡ ರಂಗೋಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮುಂಚೆ ಎಲ್ಲ ಅಷ್ಟೊಂದು ರಂಗೋಲಿ ಹಾಕಲಿಕ್ಕೆ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಇತ್ತೀಚೆಗೆ ಅದೇನೋ ಗೊತ್ತಿಲ್ಲ, ಹೊಸದು ಫೋನಲ್ಲಿ ನೋಡ್ಕೊಂಡ್ಬಿಟ್ಟು ಹಾಕೋಣ ಅನಿಸ್ತಿರುತ್ತೆ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಸಿಂಪಲ್ ಆಗಿರೋದನ್ನೇ ನಾವು ಎಷ್ಟೊಂದು ಸರಿ ನೋಡ್ಕೊಂಡು ಹಾಕಬೇಕಾಗುತ್ತೆ. ಎಷ್ಟು ಸರಿ ನೋಡ್ಕೊಂಡಿದ್ರೂ ಆಗಲೇ ಮರ್ತೋಗಿರುತ್ತೆ, ಆ ಥರ ಆಗ್ತಿರುತ್ತೆ. ನಿಮಗೂ ಹೀಗೇನಾ? ಕಮೆಂಟ್ ಮಾಡಿ. ಈ ಪುಟಾಣಿ ರಂಗೋಲಿಗಳಿಗೆ ಬಣ್ಣ ತುಂಬೋದ್ರಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ? ನೆಕ್ಸ್ಟ್ ನಾನು ಮಾರ್ನಿಂಗ್ ಕಾಫಿ ಟೀ ಬದಲು ಇತ್ತೀಚೆಗೆ ಪೇರಲೆ ಎಲೆಗಳಿಂದ ಟೀ ಮಾಡ್ಕೊಳ್ತಾ ಇದ್ದೀನಿ. ಪೇರಲೆ ಎಲೆ ಅಂದರೆ ಚಿಗುರೆಲೆನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಒಂದು 4-5 ತುಳಸಿ ಎಲೆ ಸಹ ಹಾಕಿದ್ದೀನಿ. ಈ ಕಡೆ ಸ್ಮೂದಿಗೋಸ್ಕರ ಡ್ರೈ ಫ್ರೂಟ್ಸ್ ಕೂಡ ನೆನೆಹಾಕ್ಕೊಂಡೆ. ನನ್ನ ಹಸ್ಬೆಂಡ್ ಬಂದು ಈ ಥರ ಕಷಾಯಗಳನ್ನೆಲ್ಲ ಕುಡಿಯೋದಿಲ್ಲ ಮಾರ್ನಿಂಗ್, ಹಾಗಾಗಿ ಅವ್ರಿಗೆ ಹಾಲು ಕಾಯಿಸ್ಕೊಟ್ಟೆ. ಪೇರಲೆ ಎಲೆ ಆಗಿರ್ಬೋದು, ತುಳಸಿ ಎಲೆ ಅಥವಾ ಬೇರೆ ಯಾವುದೇ ಕಷಾಯ ಆಗಿರ್ಬೋದು, ಕಾಫಿ ಟೀಗೆ ಒಂದು ಒಳ್ಳೆ ಸ್ವ್ಯಾಪ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಂದರೆ 1-2 ಹನಿ ನಿಂಬೆಹಣ್ಣು ಸೇರಿಸ್ಕೋಬೋದು. ಅದ್ರ ಜೊತೆಗೆ ಶುಂಠಿ ಕೂಡ ಆ್ಯಡ್ ಮಾಡಿ ಕುದಿಸ್ಕೋಬೋದು. ಅದ್ರ ಜೊತೆಗೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ, ಕುಡಿಯೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ತೀರಾ ಕಹಿಯಾಗಿದ್ದರೆ ನಾವು ಕೂಡ ಡೈಲಿ ಅದನ್ನು ಕುಡಿಲಿಕ್ಕಾಗೋದಿಲ್ಲ ಅಲ್ವಾ, ಹಂಗಾಗಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಆಗಲೇ ಹೇಳ್ದಂಗೆ ಲೇಟಾಗಿ ಎದ್ದಿದ್ದರಿಂದ ಬೇಗ ಆಗೋ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೆ. ಖಾಲಿ ಉಪ್ಪಿಟ್ಟು ತಿನ್ನೋದಕ್ಕಾಗಲ್ಲ, ಹಂಗಾಗಿ ಸ್ವಲ್ಪ ಚಟ್ನಿ ಪುಡಿನ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂತ. ಈಗ ಚಟ್ನಿ ಪುಡಿಗೆ 4 ಗುಂಟೂರು ಮೆಣಸಿನ್ಕಾಯಿ, 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ 3 ಸ್ಪೂನಷ್ಟು ಕೊಬ್ಬರಿ, 1 ಸ್ಪೂನಷ್ಟು ಉದ್ದಿನಕಾಳು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ. ಅದ್ರ ಜೊತೆಗೆ ನಾನು 1-2 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಚಟ್ನಿ ಪುಡಿನ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ನಾನು ಇನ್ನು ನುಗ್ಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು 7-8 ಬೆಳ್ಳುಳ್ಳಿ, ಕಡಲೆಬೀಜ, 1 ಸ್ಪೂನ್ ಆಗೋಷ್ಟು ಎಳ್ಳು, ಸ್ವಲ್ಪ ಉಪ್ಪು, ಬೆಲ್ಲ, ಅದು ನುಣ್ಣಗಾದಮೇಲೆ ಅದಕ್ಕೆ ನಾನು 3 ಸ್ಪೂನಷ್ಟು ಡ್ರೈ ಆಗಿರೋ ನುಗ್ಗೆ ಸೊಪ್ಪು ಅದನ್ನು ಸೇರಿಸ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ಚಟ್ನಿ ಪುಡಿ ಬಂದು ಉಪ್ಪಿಟ್ಟಿಗೆ ಅಷ್ಟೇ ಅಲ್ಲದೆ ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಅಂತ ಹೇಳ್ಬೋದು. ನುಗ್ಗೆ ಸೊಪ್ಪು ಹಸಿದಿದ್ರೂ ನಾವು ನಾರ್ಮಲಾಗಿ ಕಡಲೆಬೀಜ ಎಲ್ಲ ಹುರ್ಕೊತೀವಲ್ಲ, ಆವಾಗ ಬಾಣಲಿಗೆ ಹಾಕಿ ಹುರ್ಕೊಂಡು ಕೂಡ ಆ್ಯಡ್ ಮಾಡ್ಕೊಬೋದು. ಇದಾಗೋ ಅಷ್ಟರಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾ ಇತ್ತು. ನಾನಿವತ್ತು ಪ್ಲೈನಾಗಿ ಉಪ್ಪಿಟ್ಟು ಮಾಡಿದ್ದೆ, ಅಂದರೆ ಯಾವುದೇ ತರಕಾರಿ ಹಾಕ್ದಲೇ ಬರೀ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ತೆಳುವಾಗಿಯೇ ಉಪ್ಪಿಟ್ಟು ಮಾಡಿದ್ದೆ. ಇನ್ನು ಟೊಮೆಟೊ ಕಾಯಿ ಆಲ್ರೆಡಿ ಹಾಕಿರೋದ್ರಿಂದ ಇದಕ್ಕೆ ಹುಳಿ ಅಷ್ಟೊಂದು ಬೇಕಾಗೋದಿಲ್ಲ, ಹಂಗಾಗಿ ಬರೀ ಕೊತ್ತಂಬರಿ ಸೊಪ್ಪು, ಕಾಯಿ ಅಷ್ಟೇ ಹಾಕಿಬಿಟ್ಟು ಸರ್ವ್ ಮಾಡಿಕೊಂಡೆ. ಇನ್ನು ನನಗೆ ಆಗಲೇ ನೆನೆಸಿಟ್ಟಿದ್ದ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಸ್ಮೂದಿ ಮಾಡ್ಕೊತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ ಅಷ್ಟೇ ಅಲ್ಲದೆ ನಾವು ಅದಕ್ಕೆ ಓಟ್ಸ್ ಕೂಡ ನೆನೆಸ್ಬಿಟ್ಟು ಹಾಕ್ಕೋಬೋದು. ಚಿಯಾ ಸೀಡ್ಸ್, ಬಾಳೆಹಣ್ಣು ಅದೆಲ್ಲ ಟಾಪಿಂಗ್ಸ್ ಆಗಿ ಯೂಸ್ ಮಾಡ್ಬೋದು. ಇವತ್ತು ಪ್ಲೇನಾಗಿ ಅಂದರೆ 1-2 ಗೋಡಂಬಿ, 1-2 ಬಾದಾಮಿ, ದ್ರಾಕ್ಷಿ, ಹಾಗೆ 1 3-4 ಡೇಟ್ಸ್ ಇದೆಲ್ಲ ಹಾಕಿಬಿಟ್ಟು ಸ್ಮೂದಿ ಮಾಡಿಕೊಂಡೆ.
ಡಯಟ್ ಮಾಡೋರಿಗೆ, ವೆಯ್ಟ್ ಲಾಸ್ ಜರ್ನಿಯಲ್ಲಿರೋರಿಗೆ ಇದು ಒಂದೊಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬಾದಾಮಿ, ಗೋಡಂಬಿ ಹಾಗೆ ಈ ಕುಂಬಳಕಾಯಿ ಬೀಜದಲ್ಲಿ ಗುಡ್ ಫ್ಯಾಟ್ಸ್ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇನ್ನು ಅದನ್ನು ಕುಡಿದ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದನ್ನು ಬಳಸ್ಕೊಂಡು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನಿಲ್ಲಿ 1-2 ಕಪ್ ಆಗೋಷ್ಟು ತೊಗರಿಬೇಳೆನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಟ್ಟು ಚಿಕ್ಕದಾಗಿ ಹಚ್ಕೊಂಡಿರೋ ಪಾಲಕ್ ಸೊಪ್ಪು, 7-8 ಹಸಿಮೆಣಸಿನ್ಕಾಯಿ, 4 ಈರುಳ್ಳಿ ಹಾಗೆ 5 ಟೊಮೆಟೊ, ಇದಿಷ್ಟನ್ನು 1-2 ವಿಷಲ್ ಹೊಡಿಸಿ ನೆಕ್ಸ್ಟು ಅದಕ್ಕೆ ನಾನು ಸಾಂಬಾರು ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. 1-2 ಸ್ಪೂನ್ ಸಾಂಬಾರು ಪೌಡರು, ಉಪ್ಪು, ಹಾಗೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ಕುದಿಲಿಕ್ಕಿಟ್ಟು ಅದನ್ನು ಚೆನ್ನಾಗಿ ಮಸ್ಕೋಬೇಕು. ಮಸ್ತಿದ್ದಾದಮೇಲೆ 7-8 ಬೆಳ್ಳುಳ್ಳಿ, ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಕೊಟ್ಕೊಂಡ್ರೆ ಈ ಸಾಂಬಾರು ರೆಡಿನೇ ಆಗೋಗುತ್ತೆ. ಇದನ್ನೇ ಸ್ವಲ್ಪ ಗಟ್ಟಿಗೆ ಅಂದರೆ ನೀರು ಕಡಿಮೆ ಹಾಕಿಬಿಟ್ಟು ಮಾಡಿಕೊಂಡ್ರೆ ರೊಟ್ಟಿ ಹಾಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಅನ್ನಕ್ಕೆ ಹೊಂದ್ಕೊಳ್ಳೋ ರೀತಿ ಮಾಡ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಈ ಚಟ್ನಿ ಪುಡಿ ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಉಪ್ಪಿಟ್ಟಿಗಿಂತ ಅನ್ನ ತುಪ್ಪದ ಜೊತೆಗೆ ಈ ಚಟ್ನಿ ಪುಡಿ ತುಂಬಾ ಚೆನ್ನಾಗಿತ್ತು. ಒಂದ್ಸರಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.